ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಲಜೀವನ್ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದ ಶಾಸಕ ಎಸ್ಆರ್ ಶ್ರೀನಿವಾಸ್, ಜಲಜೀವನ್ ಕಾಮಗಾರಿಗಳು ಅರ್ಧಂಬರ್ಧಕ್ಕೆ ನಿಂತಿರುವುದರ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳ ಬಂದ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವೆಲ್ಲ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅವುಗಳನ್ನು ಇನ್ನು 1 ತಿಂಗಳ ಅವಧಿಯಲ್ಲಿ ಮುಗಿಸಬೇಕು, ಗುಣಮಟ್ಟದ ಕಾಮಗಾರಿಯನ್ನ ಮುಗಿಸಬೇಕು ಎಂದು ಖಡಕ್ ಆಗಿ ಸೂಚನೆ ನೀಡಿದರು. ನೀವು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಅವ್ರು ಹೊಸ್ತಾಗ್ತಕ್ಕಂಥವ್ರು ಇದನ್ನು ಇಸ್ಕೊಂಡು ಬಾಡಿ ಮಾಡ್ಕೊಂಡ್ರು ಮತ್ತೊಂದು ಮಾಡ್ಕೊಂಡ್ರು ಏನೋ ಮಾಡ್ಕೊಂಡ್ಬಿಡ್ತಾರೆ. ಈಗ ನೀವೇನು 40% ಇದ್ದ 20% ಇದ್ದವ್ರು ಏನು ಹೇಳ್ತಾ ಇದ್ದಲ್ಲ, ಇವು ಯಾವ ತಂಡಗಳು ಗೊತ್ತಿರಲಿಲ್ಲ. ನಿಮ್ಗೆ ಕೊಟ್ಟಿರೋದು ಎಷ್ಟು ತಿಂಗಳು? 6 ತಿಂಗಳು. 6 ತಿಂಗಳಲ್ಲಿ ಒಬ್ಬನ ಕೆಲಸ ಮಾಡಿದ್ರೆ ಯಾರೋ ಒಬ್ಬ ಇಟ್ಟು ತೋರಿಸಿ ನೀವು ಕಾಂಟ್ರಾಕ್ಟ್ ಎಲ್ಲಿ ಯಾವ್ದು ಮಾಡಿದೀರ? ಪಂಚಾಯತಿಲಿ 8 ವರ್ಷ ಈ ಓಟಿಗೆ ಇದ್ದಂಗೆ 7 ಟೈಮ್ಗೆ ಕೆಲಸ ಮುಗಿಸ್ಕೊಂಡಿದ್ದೆ. ಏನಪ್ಪ ಹ್ಯಾಂಡ್ ಓವರ್ ಮಾಡ್ಸಿದ್ದ ಆಗಿದ್ರೆ ನೀನೇನೈತೋ ಬಗೆಹರಿಸ್ಕೋ. ಮಾಡ್ಕೊಟ್ಟಿಲ್ಲ. ಯಾರು ಮಾಡ್ಕೊಟ್ಟಿಲ್ಲ? ಮಾಡ್ಕೊಡ್ತೀವಿ. HOD ಇದರಿಂದ ಹಿಡಿದು CS ಇಂದ ಹಿಡಿದು ಇದುವರೆಗೂ 1.5 ವರ್ಷ ಆಯ್ತು ಮಾಡ್ಕೊಟ್ಟಿಲ್ಲ. ಸರ್ ಎಲ್ಲ ಫೈನಲ್ ಕಾಲೇಜ್ ಫಿನಿಶ್ ಮಾಡಿಲ್ಲ, ರಿಜೆಕ್ಟ್ ಮಾಡಿ ಬೋರ್ವೆಲ್ ಕನೆಕ್ಷನ್ ಕೊಟ್ಟು ಮುಗಿಸು ಹೋಗ್ತಾರಲ್ಲ ಬೇಗ. ಯಾಕೆ ಕೇಳಿದಿರಾ? ಸತೀಶ್ ಟಿಸಿ ಈಗ ಬಂದ ಮೊನ್ನೆ ಏನಾದ್ರು ಈಗ ಕೆಲಸ ಯಾಕೆ ಅಭ್ಯಾಸ ಮಾಡ್ಕೊಂಡ್ರೆ ಮುಗಿದಷ್ಟೇ. ಆಯ್ತು, ಅದೇನಿದ್ರು ಕೆಲಸ ಇರಲೇ ಇವನು ಹೀಗೆ ಹೋಗ್ಬಿಟ್ಟು ಅವ್ರು ಯಾವ ಕರ್ಕೊಂಡು ಹೋಗಿ ಇನ್ಯಾವುದೋ ಹೊರಗಡೆ ಕೆಲಸ ಕಂಪ್ಲೀಟ್ ಮಾಡಿಸ್ಬಿಟ್ಟು ಆರ್ಗನೈಸರ್ ಮಾಡಿಸ್ಕೊಡೋದು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರು, ಹಾಸನ ಮತ್ತು ರಾಮನಗರದಲ್ಲಿ ಕಡಿಮೆ ಶೇಕಡಾವಾರು ಪರ್ಸೆಂಟೇಜ್ ಇದ್ದರೆ ತುಮಕೂರಿನಲ್ಲಿ ಮಾತ್ರ ಅತ್ಯಧಿಕ ಶೇಕಡಾವಾರು ಪರ್ಸೆಂಟೇಜ್ ಹಿಡಿಯಲಾಗುತ್ತಿದೆ. ಇದರಿಂದಾಗಿ ಗುತ್ತಿಗೆದಾರರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಎಂದು ಮನವಿಯನ್ನ ಮಾಡಿದ್ದಾರೆ. ಜಾಸ್ತಿ ಹಾಕಿದ್ವಿ, ಅದಕ್ಕೆ ಯಾರು ನೀವು ಮಾಡೋದು ಅಂತ ಕೇಳ್ತಾರೆ. ಮಾಡಿಲ್ಲ ಅಂದ್ರೆ ನೀವು ಯಾವ ಕಾಂಟ್ರಾಕ್ಟ್ ಬೆಟ್ಟ ನೋಡಿಲ್ಲ, ಅವ್ನಿಗೆ ಯಾಕಲ್ಲ ಮಾಡಿಲ್ಲ ಅಂತ ನೀವು ಈಗ ನಮ್ಮ ಪರ್ಸನ್ ಯಾರು ಇಲ್ಲ. ನಾನು ಮೊನ್ನೆ ಕೂಡ ನಾನು ಚೀಫ್ ಇಂಜಿನಿಯರು ಹತ್ರ ಮಾತಾಡಿದೆ. ಈಗ ಮುಖ್ಯಮಂತ್ರಿಗಳು ಮತ್ತು ಮೊನ್ನೆ ಮೀಟಿಂಗ್ ಮಾಡಿ ಕೋಲಾರ ಜಿಲ್ಲೆಗೆ ಫಸ್ಟ್ ನೀರು ಹಂಚಿಕೊಳ್ಳಿ, ಇಲ್ಲಿ ಕುಡಿಯೋ ಕಾರ್ಯ ಕುಡಿಯೋರಿಗೆ ಅಲೋಕೇಶನ್ ಆದರೆ ಮಾತ್ರ ಕಾಮಗಾರಿ ತಗೊಳ್ಳಿ, ಕೆರೆ ತುಂಬಿಸ್ಲಿಕ್ಕೆ ತಗೊಂಡಿರ್ತಕ್ಕಂಥ ಕಾಮಗಾರಿ ಕೈಗೆ ಎತ್ಕೊಂಡು ಮಾಡಿ ಅಕಸ್ಮಾತ್ ಎತ್ಕೊಂಡು ಔಟ್ಲೆಟ್ ಇಡಬಾಡಿ ಅಂತ ಹೇಳಿದ್ರು. ಅದರಿಂದ ನಾನು ನಮಗೂ ಕೂಡ ಕೆರೆ ತುಂಬಿಸ್ತಕ್ಕಂಥಕ್ಕೆ ನಾವು ಪ್ರೋಗ್ರಾಮ್ ಮಾಡಿ ನಾನು ಒತ್ತಾಯ ಮಾಡಿದೆ. ಅದರಿಂದ ಈ ರೀತಿ ಹೇಳಿದರೆ ನಾನು ಅದನ್ನು ಮುಖ್ಯಮಂತ್ರಿ ಜೊತೆ ಮಾತನಾಡಿ ನೋಡ್ತೀನಿ ಅವ್ರು ಯಾವ ಶಾಸ್ತ್ರಿ ಗೊತ್ತಿಲ್ಲ. ನಾನಂತೂ ನನ್ನ ಶಾಸ್ತ್ರವು ನಂಬಲ್ಲ, ಶಾಸ್ತ್ರ ಅಲ್ಲ. ಜುಲೈ 5ಕ್ಕೆ ಮುಖ್ಯಮಂತ್ರಿ ಸಭೆ ಕರೆದಾಗ ಹೇಮಾವತಿ ವಿಚಾರ ಏನು ಮಾತಾಡ್ತಾರೆ ಶಾಸಕರು? ಡೇ ಒನ್ನಿಂದಲೂ ನಮ್ಮದು ನಿಲುವು ಸ್ಪಷ್ಟವಾಗಿದೆ. ನಾವು ಪೈಪ್ಲೈನ್ ಕ್ಯಾನಲ್ಲು ಆಗಬಾರ್ದು ಅನ್ನೋದೇ ನಮ್ಮ ನಿಲುವು. ನಾನು ಯಾವ ಸಂದರ್ಭದಲ್ಲಿ ಎಲ್ಲಿ ಮೀಟಿಂಗ್ ಕರೆದಾಗ ಯಾವ ಹೆಸರಲ್ಲಿ ಹೇಳಿದ್ರು ಕೂಡ ನಾನು ಅದ್ರ ಪರವಾಗಿಲ್ಲ, ಅದು ವಿರುದ್ಧವಾಗಿ ಇರ್ತಕ್ಕಂಥದ್ದು. ನಾನು ಮುಖ್ಯಮಂತ್ರಿಗಳು ಕರೆದ್ರು ಕೂಡ ಅದನ್ನೇ ಹೇಳ್ತಾರೆ, ಡೆಪ್ಯೂಟಿ CM ಕರೆದಾಗೂ ಅದನ್ನೇ ಹೇಳಿದ್ದೀನಿ. ಅದೆಲ್ಲ ರೆಕಾರ್ಡ್ ಇದೆ, ತಿಳಿಸಿ ನೋಡಿ. ನಾನು ಡೆಪ್ಯೂಟಿ CM ಮೀಟಿಂಗ್ ಕರೆದಾಗ ಮಾತಾಡಿರ್ತಕ್ಕಂಥದ್ದು. ನಾನು ಕೂಡ ಓಪನ್ ಕ್ಯಾನಲ್ಲ ನೀವು ರೈಡರ್ ಮಾಡ್ಕೊಂಡು ಮಾಡೋದು ಬಗ್ಗೆ ಒತ್ತಾಯ ಮಾಡೋದು ಬಿಟ್ಟರೆ ನಾನು ಕೂಡ ಟ್ರೀಟ್ಮೆಂಟ್ಗೆ ವಿರೋಧ ಇರ್ತಕ್ಕಂಥದ್ದು. ಅದೇ ವಿಚಾರ ನಾನು ಮುಖ್ಯಮಂತ್ರಿಗಳ ಕರೆದಲ್ಲೂ ಕೂಡ ನಾನು ವಿಚಾರ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. 2020 ಬಗ್ಗೆ ಮಾಹಿತಿ ಬಂದಿಲ್ಲ, ಎಲ್ಲ ಇದರಲ್ಲಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಮಾಹಿತಿ ಕಳಿಸ್ತಾರೆ. ಸಪೋಸ್ ಇನ್ನು ಜುಲೈ 15 ಜುಲೈ 5 ಇಷ್ಟೊಂದು ಕಳಿಸ್ಬೇಕಾಯಿತು, ನೋಡಬೇಕು, ಕಳಿಸ್ತಾರೆ. ಆ ಥರ ಏನಾದ್ರು ಇದ್ದರೆ ನಾನು ಮಾಹಿತಿ ಕಳಿಸ್ತಾರೆ. ಇದೇ ಸಂದರ್ಭದಲ್ಲಿ ಇಒ ಶಿವಪ್ರಕಾಶ್, ನಟರಾಜು ಸೇರಿದಂತೆ ಗುತ್ತಿಗೆದಾರರು ಹಾಜರಿದ್ದರು.